ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು. ಕೋಟಾ ಶ್ರೀನಿವಾಸ್ ಕನ್ಸರ್ನ್ ಮಿನಿಸ್ಟರ್. 87 ಕೋಟಿ ಹಗರಣ ಆಗಿದೆ. ಗೂಳಿಹಟ್ಟಿ ಶೇಖರ್ ಅವರು 100 ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಗೂಳಿಹಟ್ಟಿ ಶೇಖರ್ ಯಾರ ಪಾರ್ಟಿ? ಬಿಜೆಪಿ ಪಾರ್ಟಿ. ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಇದೆಯಾ ಇವರಿಗೆ? 87 ಕೋಟಿ ಆಯ್ತಾ? ದೇವರಾಜ ಅರಸು ಟರ್ಮಿನಲ್ 22-23ರಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು? ಬಸವರಾಜ ಬೊಮ್ಮಾಯಿ. ಕನ್ಸರ್ನ್ ಮಿನಿಸ್ಟರ್ ಯಾರು? ಶ್ರೀರಾಮುಲು. 50 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ನಿಗಮದ ಮಾಜಿ ಅಧ್ಯಕ್ಷ DS ವೀರಯ್ಯ 2 ಸಾರಿ ಬಿಜೆಪಿ MLC ಆಗಿದ್ದವರು. ಮಿಸ್ಟರ್ ವೀರಯ್ಯ 2 ಸಾರಿ MLC, 12 ವರ್ಷ MLC. ಬಿಜೆಪಿ ಈಗಲೂ ಬಿಜೆಪಿ ಪಾರ್ಟಿನಲ್ಲಿ ಇದ್ದಾರೆ. ಈಗಲೇ ಬಿಜೆಪಿ ಅವರು ಜೈಲಿಗೆ ಹೋಗಿದ್ದಾರೆ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ಇವರಿಗೆ? ಆಮೇಲೆ MD ಶಂಕರಪ್ಪ, MD ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರಪ್ಪ ಅವರು ಅರೆಸ್ಟ್ ಆಗಿ ಗಂಗಾ ಕಲ್ಯಾಣ ಯೋಜನೆ, ಅಂಬೇಡ್ಕರ್, ಬೋವಿ, ಆದಿಜಾಂಬವ ಮುಂತಾದ ನಿಗಮಗಳು 21-22ರಲ್ಲಿ ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು? ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಸವರಾಜ ಬೊಮ್ಮಾಯಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ಸರ್ನ್ ಮಿನಿಸ್ಟರ್. 430 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. 430 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. ಪ್ರವಾಸೋದ್ಯಮ ಇಲಾಖೆ 21-22 ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರು, CP ಯೋಗೇಶ್ವರ್ ಕನ್ಸರ್ನ್ ಮಿನಿಸ್ಟರು. 2,47,00,000 ಅವ್ಯವಹಾರ ಆಗಿದೆ. ಕಿಯೋನಿಕ್ಸ್ ಹಗರಣ, ಕಿಯೋನಿಕ್ಸ್ ಹಗರಣ 19-23 BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಸುಮಾರು 500 ಕೋಟಿ ಹಗರಣ, 500 ಕೋಟಿ ಹಗರಣ. ಆಗ CAG ವರದಿನಲ್ಲಿ ಇದು ಉಲ್ಲೇಖ ಆಗಿದೆ. 500 ಕೋಟಿ ಹಗರಣ ಕಿಯೋನಿಕ್ಸ್ ನಲ್ಲಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಆಮೇಲೆ ಕೋವಿಡ್ ಹಗರಣ 19-20ರಿಂದ ಏಪ್ರಿಲ್ 23ರವರೆಗೆ BS ಯಡಿಯೂರಪ್ಪ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ 187 ಕೋಟಿ ನಿಲ್ವಣಿ ತಂದಿರೋದು ನಾವು. ಸುಧಾಕರ್ 187 ಕೋಟಿ ಲೂಟಿ ಆಗಿರೋದು ನಿಲ್ವಣಿ ತಂದಿರೋದು. ಅದನ್ನ ಬಿಟ್ಟು ಊರೆಲ್ಲ ಸುತ್ತಿಸ್ತಾ ಇದ್ದೀರಾ. ಅಷ್ಟು ಅದ್ರ ಲೂಟಿ ಹೊಡೆದಿರೋದು. ಕಾಂಗ್ರೆಸ್ ಆಫೀಸ್ಗೆ ಎಷ್ಟು ಹೋಗಿದೆ ಕೇಳಿ, ಕಾಂಗ್ರೆಸ್ ಎಷ್ಟು ತಿಂದಿದ್ದಾರೆ ಹೇಳಿ. ಅದರ 40,000 ಕೋಟಿ ಚುನಾವಣೆ ಇರ್ಲಾಯ್ತು. ಬಳ್ಳಾರಿ ಚುನಾವಣೆಗೆ ಹೆಚ್ಚು ಹಗರಣ ನಡೆದಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತೊಬ್ಬ ಸದಸ್ಯರಾದಂತ H. ವಿಶ್ವನಾಥ್. ಸಿದ್ದರಾಮಯ್ಯ ಪಾಲಾಯ್ತು. ಅವರು ಭದ್ರಾ ಮೇಲ್ದಂಡೆ ಯೋಜನೆ ಸಿದ್ದರಾಮಯ್ಯ ಪಾಲಾಯ್ತು. 20,000 ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ. ಸಿದ್ದರಾಮಯ್ಯ ಪಾಲಾಯ್ತು. ಸಿದ್ದರಾಮಯ್ಯ ಪಾಲಾಯ್ತು. ಸಿದ್ದರಾಮಯ್ಯ ಪಾಲಾಯ್ತು. ಸಿದ್ದರಾಮಯ್ಯ ಪಾಲಾಯ್ತು. ನ್ಯಾಯ ಸಿಗುತ್ತೆ ನಿಮ್ಗೆ. ಅಧಿಕಾರ 40% ಹಗರಣ. ರಾಮಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ನಡೀತಾ ಇದೆ, ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ, ನಡೀತಾ ಇದೆ. ಆಮೇಲೆ PSI ಹಗರಣ ಹೇಳಪ್ಪ, ಯಾರ ಕಾಲದಲ್ಲಿ ಎಲ್ಲಿ ಅವರು ನಮ್ಮ PSI ಹಗರಣ ಯಾರ ಕಾಲದಲ್ಲಿ ಆಯ್ತು? ಯಾರು ಮುಖ್ಯಮಂತ್ರಿಗಳು? BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ. ಯಡಿಯೂರಪ್ಪ ಅವ್ರು ಯಡಿಯೂರಪ್ಪನಿಗೂ ಓ ಅಂತ ಕೂಗ್ತೀರಿ, ಬಸವರಾಜ ಬೊಮ್ಮಾಯಿಗೂ ಓ ಅಂತ ಕೂಗ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ಆಗ ಅವತ್ತು ಮುಖ್ಯಮಂತ್ರಿ, ಕನ್ಸರ್ನ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 100 ಕೋಟಿ ಆಗ್ಬಿಡ್ತು. ಜಸ್ಟಿಸ್ ವೀರಪ್ಪ ಅವರು ವರದಿ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ರಮ ತಗೋತಾ ಇದ್ದೀವಿ.